ನಮಸ್ತೆ, ನಾನು ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಪುಣ್ಯ ಹಾಸ್ಪಿಟಲ್, ಬಸವೇಶ್ವರ ನಗರ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಎಷ್ಟೊಂದು ಸಲ ಆಗ್ತದೆ. ಮೋಟರ್ ಸೈಕಲ್ ಟು ಮೋಟರ್ ಸೈಕಲ್ ಅಥವಾ ಮೋಟರ್ ಸೈಕಲಿಂದ ಕೆಳಗೆ ಬಿದ್ದೋದು ಅಂಥವ್ರು, ಅಥವಾ ಕಾರ್ ಟು ಪೆಡೆಸ್ಟ್ರಿಯನ್, ಎಷ್ಟೊಂದು ಥರದ್ದು ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ಗಳಾಗ್ತವೆ. ನಾವು ಎಷ್ಟು ಪ್ರಿಪೇರ್ಡ್ ಇದ್ದೀವಿ ಆ್ಯಸ್ ಎ ಕಾಮನ್ ಇಂಟೆಲಿಜೆಂಟ್ ಸಿಟಿಸನ್ ಅಂತ ಅಂದ್ಬಿಟ್ಟು. ನಾವು ಎಷ್ಟೋ ಸಲ ಆಕ್ಸಿಡೆಂಟ್ಸ್ ಆಗ್ಬಿಟ್ಟಾಗ ಕ್ರೌಡ್ ಆಗುತ್ತೆ ಅನ್ನೋದೊಂದು ನೋಡಿರ್ತೀವಿ. ಅದರ ಜೊತೆಯಲ್ಲಿ ಒಂದು ಅರ್ಧ ಜನ ವಿಡಿಯೋಗಳು ಮಾಡ್ತಾ ಹೋಗ್ತಾರೆ. ಆಮೇಲೆ ಕೆಲವರು ವಾಲಂಟಿಯರ್ಸ್ ಇರ್ತಾರೆ, ವಿದೌಟ್ ಎನಿ ಡೌಟ್ ದೇ ಹ್ಯಾವ್ ಗುಡ್ ಇಂಟೆನ್ಷನ್ಸ್, ಒಳ್ಳೆ ಅಭಿಪ್ರಾಯದಿಂದ ಅವರು ಸಹಾಯ ಮಾಡೋಕ್ಕೆ ಬರ್ತಾರೆ. ಕೆಲವರಿಗೆ ಭಯನೂ ಇರುತ್ತೆ, ಅಯ್ಯೋ ಇದೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಇವ್ರಿಗೆ ಇಂಜುರಿ ಆಗಿಬಿಟ್ಟಿದೆ, ನಾವೇನೋ ಸಹಾಯ ಮಾಡೋಕ್ಕೆ ಹೋದರೆ ನಾವು ಎಲ್ಲಿ ಆ ಕೇಸಲ್ಲಿ ಫಿಟ್ ಆಗಿಬಿಡ್ತೀವೋ ಅಂತ ಅನ್ನೋದೊಂದು. ಆ ಥರದ್ದು ಯಾವುದೋ ಒಂದು ಪರಿಸ್ಥಿತಿ ಇರೋದಿಲ್ಲ. ಎನಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇಂಜರ್ಡ್ ಪರ್ಸನ್ನ ನೀವು ಹಾಸ್ಪಿಟಲ್ ಹತ್ತಿರದಲ್ಲಿರೋ ಯಾವ ಆಸ್ಪತ್ರೆಗೆ ಕರ್ಕೊಂಡು ಸೇರಿಸಿದ್ರು ಅಪಾದನೆ ಅಥವಾ ಅಪರಾಧ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಲ್ಲ. ಇಟ್ ಈಸ್ ಎ ಹೆಲ್ಪ್ಫುಲ್ ನೇಚರ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಪ್ಲೀಸ್ ಹೆಲ್ಪ್ ಎ ಪರ್ಸನ್ ಹೂ ಇಸ್ ಇನ್ ನೀಡ್ ಅಂತ ಒಂದು ಸಜೆಷನ್. ಈಗ ಅಕಸ್ಮಾತ್ ಸಿವಿಯರ್ ಇಂಜುರಿ ಆಗಿಬಿಟ್ಟಿದೆ, ಅನ್ಕಾನ್ಷಿಯಸ್ ಇದ್ದಾರೆ, ನಾವು ಏನು ಮಾಡ್ತೀವಿ, ಎದೋಳಿ ಕೂತ್ಕೊಳ್ಳಿ, ಅವ್ರಿಗೆ ಬಾಯಲ್ಲಿ ನೀರು ಬಿಡೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಅನ್ಕಾನ್ಷಿಯಸ್ ಏನಾದರೂ ಇದ್ದಾರೆ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ಒಂದು ಫಸ್ಟ್ ಲೆವೆಲ್ಲು ನಮ್ಮ ದೇಹನೇ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಏನು ಅಂದರೆ ಫ್ಲ್ಯಾಟಾಗಿ ಮಲ್ಕೊಳ್ಬೇಕು. ಹೆಡ್ ಇಂಜುರಿ ಆಗಿದೆಯೋ, ಇಂಟೆಸ್ಟೈನಲ್ ಅಥವಾ ಅಬ್ಡಾಮಿನಲ್ ಇಂಜುರಿ ಆಗಿಬಿಟ್ಟಿದೆ ಅಂದರೆ, ಎಲ್ಲೋ ಬ್ಲೀಡಿಂಗ್ ಆಗ್ತಾ ಇದೆಯೋ, ನೋವು ಆಗ್ತಾ ಇದೆಯೋ, ಆ ನೋವಿಗೆ ಸಲುವಾಗಿ ನಾವು ಫ್ಲ್ಯಾಟಾಗಿರಬೇಕು ಅಂತ ಒಂದು ದೇಹದ ರೆಸ್ಪಾನ್ಸ್ ಅದು. ಡೋಂಟ್ ಟ್ರೈ ಟು ಫೋರ್ಸಿಬ್ಲಿ ಅಲೌ ದ ಪೇಷಂಟ್ ಟು ಸಿಟ್. ಆ್ಯಂಡ್ ಅನ್ಕಾನ್ಷಿಯಸ್ ಇದ್ದು ರೆಸ್ಪಾನ್ಸಿವ್ ಇಲ್ಲ, ನೀವು ಹೇಳೋದನ್ನ ಕೇಳೋಕ್ಕಾಗ್ತಾ ಇಲ್ಲ, ಕಣ್ಬಿಡೋಕ್ಕಾಗ್ತಾ ಇಲ್ಲ, ರೆಸ್ಪಾಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀರು ಕುಡಿಯೋಕ್ಕೆ ಖಂಡಿತ ಆಗಲ್ಲ. ಈಗ ನೀರು ಬಲವಂತವಾಗಿ ನೀವು ಕುಡಿಸೋ ಪ್ರಯತ್ನದಲ್ಲಿ ಏನು ಮಾಡ್ತೀರಿ, ಕಾನ್ಷಿಯಸ್ ಇಲ್ದಿರೋ ಪೇಷಂಟ್ಗೆ ನೀರು ಕುಡಿಸಿದಾಗ ಅದು ಅನ್ನನಾಳದಲ್ಲಿ ಹೋಗೋದ್ರ ಬದಲು ಶ್ವಾಸನಾಳದಲ್ಲಿ ಹೋಗಿ ಯು ಮೇ ಕಾಸ್ ಮೋರ್ ಡ್ಯಾಮೇಜ್, ಹೆಚ್ಚು ತೊಂದರೆ ಮಾಡ್ಬೋದೇ ಹೊರತು ಒಳ್ಳೇದು ಮಾಡೋಕ್ಕೆ ಖಂಡಿತ ಆಗಲ್ಲ. ಇದು ಎರಡು ಕಾಮನ್ ಮಿಸ್ಟೇಕ್ಸ್ ವಿಚ್ ವಿ ಟ್ರೈ ಅಂಡ್ ಡು. ಉದ್ದೇಶ ಚೆನ್ನಾಗಿದೆ, ಬಟ್ ತರೀಕಾ ಸರಿ ಇಲ್ಲ ಅಷ್ಟೇ. ಅವೆರಡು ಮಾಡದೆ ಹೋಗಬೇಕು. ಆಟದ ಮೈದಾನದಲ್ಲಿ ಕ್ರಿಕೆಟ್ ಅಥವಾ ಫುಟ್ಬಾಲ್, ಇಬ್ಬರು ಹುಡುಗರು ಓಡ್ ಬರ್ತಾರೆ, ಕ್ಲಾಶ್ ಆಗಿಬಿಡ್ತಾರೆ, ಬಿದ್ದು ಬಿಡ್ತಾರೆ. ಆ ಹುಡುಗರುಗಳಿಗೂ ಎಜುಕೇಟ್ ಮಾಡಿರೋದೇನು ಅಂದರೆ, ಬಿದ್ದುಬಿಟ್ಟು ನಿಮಗೆ ಎಲ್ಲ ನೋವಾಗ್ತಾ ಇದ್ರೆ ಬಲವಂತವಾಗಿ ಎದ್ದು ಓಡೋಕೆ ಪ್ರಯತ್ನ ಮಾಡಬೇಡಿ, ಅನ್ಲೆಸ್ ಯು ಆರ್ ಕಂಫರ್ಟಬಲ್ ಅಂತ ಎಜುಕೇಟ್ ಮಾಡಿರ್ತಾರೆ. ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಒಂದು ಸ್ಟ್ರೆಚರ್ ಬರುತ್ತೆ. ಆ ಸ್ಟ್ರೆಚರ್ ಮೇಲೆ ಸೇಫಾಗಿ ಹಾಕ್ಕೊಂಡು ಹೊರಗಡೆ ಕರ್ಕೊಂಡೋಗಿ ಅವ್ರನ್ನ ಎಕ್ಸಾಮಿನ್ ಮಾಡಿ ಈಸ್ ಫಿಟ್ ಎನಫ್ ಅಂತಂದರೆ ಮತ್ತೆ ಇಮಿಡಿಯೇಟಾಗಿ ವಾಪಸ್ಸು ಅವನು ಗ್ರೌಂಡಿಗೆ ಬರ್ಬೋದು. ಬಟ್ ಅಕಸ್ಮಾತ್ ಇಂಜೂರ್ ಆಗಿದೆ ಅಂದರೆ ಅವನಿಗೆ ಎಕ್ಸ್ರೇನೋ, ಸ್ಕ್ಯಾನಿಂಗೋ, MRO ಏನು ಬೇಕೋ ಅದನ್ನು ಮಾಡ್ಕೊಳ್ಳೋ ಒಂದು ಪರ್ಯಾಯ ವ್ಯವಸ್ಥೆ ಇರ್ತದೆ. ಈಗ ಇಲ್ಲಿ ನಾವೇನು ಮಾಡ್ತೀವಿ, ಒಬ್ಬ ಕೈ, ಒಬ್ಬ ಕಾಲು, ಇನ್ನೊಬ್ಬ ಹೆಂಗೆಂಗೋ ಹಿಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಹಾಕ್ಕೊಳ್ತೀವಿ. ಅಕಸ್ಮಾತ್ ಯಾವುದೋ ಒಂದು ಫ್ರ್ಯಾಕ್ಚರ್ ಆಗಿದೆ ಅಂದ್ಕೊಳ್ಳೋಣ, ಅದು ಸಿಂಪಲ್ ಫ್ರ್ಯಾಕ್ಚರ್, ಸುಮ್ಮನೆ ಮೂಳೆ ಮುರಿದಿರುತ್ತೆ ಅಷ್ಟೇ. ನಾವು ಕೈ ಹಿಡಿದು ಹಿಂಗೆ ಎಳೆದಾಗ ಅದನ್ನು ಓಪನ್ ಫ್ರ್ಯಾಕ್ಚರು ಅಥವಾ ಕಾಂಪೌಂಡ್ ಫ್ರ್ಯಾಕ್ಚರ್ ಮಾಡುವಂಥ ಒಂದು ಪ್ರಾವಿಷನ್ ಇರ್ತದೆ. ಅಥವಾ ಸ್ಪೈನ್ ಇಂಜುರೀಸ್ಗೆ ಎಷ್ಟೋ ಸಲ ಆಗಿಬಿಡ್ತವೆ. ಸ್ಪೈನಲ್ ಕಾರ್ಡ್ ಚೆನ್ನಾಗಿರುತ್ತದೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ನಾವು ಹೆಂಗೆಂಗೋ ಎಳೆದಾಡುವಾಗ ಸ್ಪೈನಲ್ ಫ್ರ್ಯಾಕ್ಚರ್ ಇರೋದು ಸ್ಪೈನಲ್ ಕಾರ್ಡ್ನ ಡ್ಯಾಮೇಜ್ ಮಾಡಿಬಿಡ್ಬೋದು. ಅವ್ರಿಗೆ ಏನು ಬಲಹೀನತೆ, ಪ್ಯಾರಾಪ್ಲೀಜಿಯಾ ಅಂತ ಅಂದ್ಬಿಟ್ಟು ಎರಡು ಕಾಲಲ್ಲಿ ಸ್ವಾಧೀನ ಹೋಗೋ ಥರದಲ್ಲಿ ಒಂದು ವ್ಯವಸ್ಥೆ ಆಗಿಬಿಡ್ತದೆ. ಇದನ್ನು ಮಾಡಬಾರ್ದು. ಸೊ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ, ಅನ್ಕಾನ್ಷಿಯಸ್ ಇದ್ದರೆ ಕೈ ಕಾಲು ಮೂವ್ ಮಾಡೋಕ್ಕಾಗಲ್ಲ ಅಂದರೆ ಪ್ರಿಫರೇಬ್ಲಿ ನಮ್ಮ ಹತ್ರ ನಮಗೆ ಪ್ರಾವಿಷನ್ ಇದೆ ಅಂದರೆ ಒಂದು ಬೆಡ್ಶೀಟು ಅದ್ರೊಳಗಡೆ ಇಲ್ಲಿ ಇಟ್ಕೊಂಡು ಆ ಬೆಡ್ಶೀಟ್ನ ಮೂಲೆ ಇಟ್ಕೊಂಡು ನಾವು 2-3 ಜನ ಸಹಾಯದಿಂದ ಅವ್ರನ್ನ ಜೋಪಾನಕ್ಕೆ ತರ್ಬೋದು. ಹಂಗಾಗಲೇ ಇಲ್ಲ ಅಂತಂದ್ರೂ 4-5 ಜನ ಸೇಫಾಗಿ, ಜಾಸ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಜೋಪಾನವಾಗಿ ತಗೊಂಬಂದು ನಾವು ಸಹಾಯ ಮಾಡ್ಬೋದು. ಅಥವಾ ಸಿಂಪಲ್ ಫ್ರ್ಯಾಕ್ಚರ್ ಇದ್ದರೆ ಇಮೊಬಿಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು, ಒಂದು ಸ್ಲಿಂಗ್ ಹಾಕೋ ಪ್ರಯತ್ನ ಮಾಡ್ಬೋದು. ಇದೆಲ್ಲ ಒಂದು ಚಿಕ್ಕ ಖರ್ಚಿಫಲ್ ಆಗುವಂಥ ಸಾಧ್ಯತೆ ಇರ್ತದೆ. ಇವೆಲ್ಲವೂ ಎಲ್ಲಿ ನಾವು ತಿಳ್ಕೊಳ್ಬೋದು ಅಂತಂದರೆ, ಯಾವುದಾದ್ರೂ ಒಂದು ಸೆಂಟರ್, ಮೆಡಿಕಲ್ ಸೆಂಟರ್, ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಅಂತ ಇರ್ತದೆ. ಅಥವಾ ಆಕ್ಸಿಡೆಂಟ್ ಮ್ಯಾನೇಜ್ಮೆಂಟು, ಮೆಡಿಕಲ್ ಎಮರ್ಜೆನ್ಸೀಸನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನಿರಂತರವಾಗಿ ಆ ಥರದ್ದು ಕ್ಲಾಸಸ್ನ ಕಂಡಕ್ಟು ಮಾಡ್ತಾ ಇರ್ತೀವಿ. ಅಟ್ ಫ್ರೀ ಆಫ್ ಕಾಸ್ಟು. ಇಟ್ ವಿಲ್ ಬಿ ಅ ಸರ್ಟಿಫೈಡ್ ಪ್ರೋಗ್ರಾಮ್. ಆಕ್ಸಿಡೆಂಟ್ ಆದಾಗ ಆಗ್ಬೋದು, ಪಾಯ್ಸನಿಂಗ್ ತಗೊಂಡಾಗ ಆಗ್ಬೋದು, ಯಾರೋ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ ಸೇವ್ ಮಾಡೋದು ಹೆಂಗಾಗ್ಬೋದು, ಬಸ್ ಡ್ರೌನ್ ಆಗಿಬಿಡ್ತದೆ, ಮಾಸ್ ಡ್ರೌನಿಂಗ್ ಆಗೋಗಿರ್ತದೆ, ಅಥವಾ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಅಂಥವ್ರನ್ನ ಹೆಂಗೆ ಸೇವ್ ಮಾಡ್ಬೋದು, CPR ಅಂದರೆ ಏನು, ಇಂಥವೆಲ್ಲ ನಾವು ಟ್ರೈನ್ ಮಾಡ್ತೀವಿ. ಫಾರ್ ಅ ಗ್ರೂಪ್ ಆಫ್ ಒಂದು 30-40 ಜನ ಬಂದರೆ ನಮ್ಮಲ್ಲೇ ಒಂದು ಪ್ರಾವಿಷನ್ ಇದೆ, ಅಲ್ಲಿ ಟ್ರೈನ್ ಮಾಡಿ ವಿ ವಿಲ್ ಟ್ರೈ ಟು ಎಜುಕೇಟ್ ದೆಮ್ ಎಟ್ ನೋ ಕಾಸ್ಟ್. ಬಂದು ನಾವೇ ಬೇಕಾದ್ರೆ ಒಂದು ಕಾಫಿ ಬಿಸ್ಕೆಟು ಕೊಟ್ಟು ಕಳಿಸ್ಬಿಡ್ತೀವಿ. ಉದ್ದೇಶ ಏನು ಅಂತಂದರೆ ದೇ ವಿಲ್ ಬಿ ದ ರೈಟ್ ಪೀಪಲ್ ಟು ಅಟೆಂಡ್ ಅಂತ ಅಂದ್ಬಿಟ್ಟು. ನಾವು ಈ ಥರದ ಕಾರ್ಯಕ್ರಮ ಕೆಲವು ಅಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗಿ ಮಾಡಿದ್ದೀವಿ. ಅಲ್ಲಿ ಯಾರನ್ನ ನಾವು ಎನ್ಕರೇಜ್ ಮಾಡ್ತೀವಿ ಅಂದರೆ, ನಮ್ಮ ಸೆಕ್ಯೂರಿಟಿಗಳು, ಹೌಸ್ ಕೀಪಿಂಗ್ಗಳು ಯಾರಿರ್ತಾರೆ ಅವರೆಲ್ಲ ಬನ್ನಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಎಷ್ಟೋ ಸಲ ಆರೋಗ್ಯವಾಗಿರುವಂಥ ಯುವಕರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ವೃದ್ಧರು ಮನೆಯಲ್ಲಿ ಇರ್ತಾರೆ, ಅವ್ರಿಗೇನೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿಬಿಡ್ತದೆ. ಸೊ ಇವ್ರುಗಳ ಸಹಾಯ ಬೇಕು ಅನ್ನೋಂಗಿರ್ತದೆ. ಅಂಥವ್ರನ್ನೆಲ್ಲ ನಾವು ಟ್ರೈನ್ ಮಾಡ್ತೀವಿ. ಸೊ ಲೆಟ್ ಅಸ್ ಬಿ
ಇನ್ಫಾರ್ಮ್ಡ್, ಎಜುಕೇಟೆಡ್ ಅನ್ನೋದಕ್ಕಿಂತ ನಾವು ಟ್ರೀಟ್ಮೆಂಟ್ ಮಾಡೋದು ಬೇಡ, ಆಪ್ರೇಷನ್ ಮಾಡೋದು ಬೇಡ, ಔಷಧಿ ಕೊಡೋದು ಬೇಡ, ಬಟ್ ಕಾಮನ್ ಸೆನ್ಸು ಮಿನಿಮಲಿಸ್ಟಿಕ್ ಆಗಿ ಇರಬೇಕು ಇನ್ ಟು ಮ್ಯಾನೇಜಿಂಗ್ ಅಕ್ಯೂಟ್ ಮೆಡಿಕಲ್ ಆರ್ ಸರ್ಜಿಕಲ್ ಎಮರ್ಜೆನ್ಸೀಸ್ ಅಂತ.